ಫ್ರೆಂಡ್ಸ್ ಎಲ್ಲರದ್ದು ಕಾಫಿ ಆಯಿತಾ? ಇವತ್ತು ಬೆಳಗ್ಗೆಯಿಂದ ವೀಡಿಯೋನೇ ಮಾಡಿರಲಿಲ್ಲ. ಅದೇ ನಮ್ಮ ಏರಿಯಾಗೆ ಹೋಗಿ ಬಂದಿರಲಿಲ್ಲ. ಮೈಕ್ ಆರ್ಡ್ರ್ ಮಾಡಿದೆ, ಅದು 18ನೇ ತಾರೀಕಿತ್ತು. ಇವತ್ತೇ ಬಂದಿದೆ. ಸೊ ಇದು ಬರೀ ಇವತ್ತು ಬ್ಲೂಟೂತ್ ಮೈಕ್ ಇಲ್ಲ, ಇವಾಗ ಮೈಕ್ ಬರ್ತಿದೆ ಸಪ್ರೇಟು. ಅವ್ರಿಗೆ ಹೇಳಿದೆ ಲೊಕೇಶನ್, ಅಂದರೆ ನಾವಿದ್ದು ಹೊಸಬ್ರು ಅಲ್ವಾ ಇಲ್ಲಿಗೆ. ಸರ್ ಲೊಕೇಶನ್ ಏನಿದೆ ಅಲ್ಲೇ ಇದೆ ಸರ್ ಅಂತ ಅಂದೆ. ವೆಯ್ಟಿಂಗ್ ಇದೆ. ಅವ್ರು ಬಂದ ತಕ್ಷಣ ಮೈಕ್ ಓಪನ್ ಮಾಡಿದೆ. ಯಾವ ಕಡೆ ಅವರು ಗೊತ್ತಿಲ್ಲ. ನಾನು ಇದೇ ಲೊಕೇಶನ್ ಮಾಮೂಲಿ ನಮ್ಮ ಬಿಲ್ಡಿಂಗು ಈ ಲೊಕೇಶನ್ ಕೊಟ್ಟಿದ್ದೀನಿ. ಅಂದರೆ ಹ್ಞೂ ಸರ್ ಇದೆ ಲೊಕೇಶನ್. ಅವಾಗಿಂದ ಹುಡುಕ್ತಾ ಇದ್ದೀನಿ. ಕುತೂಹಲ ಜಾಸ್ತಿ ಆಗ್ಬಿಟ್ಟಿದೆ ಮೈಕ್ ಬರುತ್ತೆ ಅಂತ. ಇರಲಿ ನೋಡೋದೆ. ಇಲ್ಲಿ ನನಗೆ ಇಲ್ಲಿ ಲೊಕೇಶನ್ನೇ ಗೊತ್ತಾಯ್ತಲ್ಲ ಅವ್ರು ಹೇಳೋಕ್ಕೆ. ಮೈಕ್ ಬಂದರೆ ಖುಷಿ. ಅದಕ್ಕೆ ಅವರು ಇಲ್ಲಿ ಬೀಗರು ಪಾರ್ಕ್ಸ್ ಅನ್ನೋದು ಗೊತ್ತು. ಅದೊಂದೇ ಗೊತ್ತಿರೋದಿಲ್ಲ ಇದ್ರದ್ದು. ಇಲ್ಲಿ ಹೋಟ್ಲು ಇತ್ತು, ಹಳ್ಳಿ ಊಟ ಶುಚಿ ಅಂತ. ಅದೇ ಹೇಳ್ತೀವಿ ಬರ್ತೀನಿ ಅಲ್ಲಿಗೆ ಅಂದರು. ಇವಾಗ ನೋಡಿದ್ರೆ ಅದು ಹಳ್ಳಿ ಮನೆ ಊಟಕ್ಕೆ ಅದೆಲ್ಲ ಬೇರೆ ಅವೇದೋ ಹೆಸರು ಗೊತ್ತಿಲ್ಲ. ಆಮೇಲೆ ಇಲ್ಲಿ ಡಿ ಗ್ರೂಪ್ ಆರ್ಚ್ ಅಂತ ಇಲ್ಲೊಂದು ಆರ್ಚ್ ಐತೆ, ಅಲ್ಲಿ ಹೋಗ್ತವ್ರೆ. ಅಲ್ಲಿ ಬನ್ನಿ ಸರ್ ಅಲ್ಲಿಗೆ ಬರ್ತೀನಿ ಅಂತ. ಖುಷಿ ತಡೆಯೋಕ್ಕಾಯ್ತಲ್ಲ. ಮೈಕ್ ಬಂತಪ್ಪ ಅಂತ ಸಿಕ್ಕಿದ್ರು. ಓಪನ್ OTP ಅಂದರೆ ಅನ್ಬಾಕ್ಸಿಂಗ್ ವಿತ್ OTP ಅಂತ ಕೊಟ್ಟಿದೆ. ಅದಕ್ಕೋಸ್ಕರ OTP ಕೇಳಿದ್ರು, ಹೇಳ್ದೆ. ಅನ್ಬಾಕ್ಸ್ ಮಾಡಿ ಫೋಟೋ ಅಪ್ಲೋಡ್ ಮಾಡ್ತವ್ರೆ. ಖುಷಿ ಐತೈತೆ ನೋಡ್ತಾ ಇದ್ರೆ. ಬನ್ನಿ ಶುರು ಮಾಡೋದು ಇನ್ಮೇಲೆ. ಎಲ್ಲ ಪ್ರೀತಿಯ ಕನ್ನಡಿಗರಿಗೂ ಬೆಳಗಿನ ಶುಭೋದಯಗಳು. ಇವತ್ತಿನ ಮಿನಿ ವ್ಲಾಗ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಬಡ ಕಲಾವಿದ್ರು ಸ್ವಲ್ಪ ಪ್ರೀತಿ ತೋರಿಸ್ತಾ ಯಾಕ್ರಯ್ಯ ಹೇಳಿದ್ದಲ್ಲ, ಕಂಟಿನ್ಯೂಸ್ ಆಗಿ ಲಾಗ್ ಮಾಡ್ತೀನಿ. ಮೈಕ್ ನಿನ್ನೆ ಮೈಕ್ ಬಂತು ನೋಡಿ, ಹಾಕಿದ್ದೀನಿ. ಸೊ ನಿನ್ನೆ ಮೈಕ್ ಬಂತು, ಸೊ ಕನೆಕ್ಟ್ ಮಾಡ್ಕೊಂಡು ಫಸ್ಟ್ ಲಾಗ್ ಇದೆ. ತುಂಬಾ ಖುಷಿ ಆಯ್ತೈತೆ. ಇವತ್ತು ಬೇಗ ಹೋಗ್ಬೇಕು ಅಂತ ಹೇಳಿದ್ರು ನಿನ್ನೆ. ಆಮೇಲೆ ನೋಡಿದ್ರೆ ನಿನ್ನೆ ಏನೋ ಪ್ಲಾನ್ ಚೇಂಜ್ ಆಯ್ತಂತೆ. ಅಲ್ಲಿ ಬೇಡ, ಅಷ್ಟು ದೂರ ಆಗುತ್ತೆ. ಇಲ್ಲಿ ನಿಯರ್ ಬೈ ಒಂದಿದೆ, ಅಲ್ಲಿ ಆ ಸೈಟ್ಗೆ ಹೋಗ್ಬೇಕಂತ ಅಂದರು. ನೋಡಿ ಎಷ್ಟು ಚೆನ್ನಾಗಿ ಕ್ಲೀನಾಗಿ ಸೀಟ್ ಬಿಟ್ಟು ವೈಟ್ ನಿಲ್ಸಿದ್ದೀನಿ. ಆದರೆ ಮಳೆ ನೀರು ಗಜ್ಜೆ ಇಲ್ಲಲ್ಲ. ಸೀಟ್ ಬೇಕು, ಬಟ್ ಮಣ್ಣಂಗೆ ಇರೋಕ್ಕೆ ನೀರು ತರಬೇಕು. ಒಂದು ಬಕೆಟ್ ನೀರು ತಂದು ಹಚ್ಬೇಕು. ಆದರೆ ಎತ್ಕೊಬರಂಗಿಲ್ಲ ನೀರನ್ನ ಈಚೆಗೆ. ಕಾರೆಲ್ಲ ನೀವು ಹೊರಗಡೆ ಸರ್ವಿಸ್ ಸೆಂಟ್ರಲ್ಲಿ ಕಳಿಸ್ಬೇಡಿ ಅಂತಾರೆ ಜನ ನೋಡಿದವರು. ತೊಳೆಯಕ್ಕೆ ಬಂದರೆ ಇಲ್ಲಿ ನೀರು ವೇಸ್ಟ್ ಆಗುತ್ತೆ, ನೀವು ಸರ್ವಿಸ್ ಸೆಂಟ್ರಿಗೆ ಹಾಕಿರೋದು ಅಲ್ಲೋಗಿ ತೋರಿಸ್ಕೊಳ್ಳಿ ಅಂತಲ್ಲ ಅಂತ. ಸೊ ಅದಕ್ಕೋಸ್ಕರ ಸುಮ್ಮನಿದ್ದೀನಿ. ಮಳೆ ಬರೋ ವಾತಾವರಣ ಬೇರೆ ಐತೆ, ತಂಪಾಗಿ. ಅದಕ್ಕೆ ಬೇಗ ಎದ್ದೆ ವಾಕಿಂಗ್ ಮಾಡೋಣ ಅಂತ. ಸೊ ಅದಕ್ಕೆ ಇವತ್ತಿನ ಲಾಗ್ ಇಲ್ಲಿಂದ ಶುರು ಮಾಡ್ತಾ ಇದ್ದೀನಿ. ಮತ್ತೆ ಬನ್ನಿ ಇವತ್ತಿನ ಲಾಗ್ ಹೇಗಿರುತ್ತೆ ನೋಡೋದು. ಸಾರಿ ಫ್ರೆಂಡ್ಸ್, ಅದು ಇದಕ್ಕಿಂತ ಫಸ್ಟ್ ಇದರಲ್ಲಿ ನೋಡಿ ಕ್ಲಿಪ್ಪಲ್ಲಿ ಮೈಕೆ ಕ್ಲೀನಾಗಿ ಕಂಡಿಲ್ಲ. ಇವಾಗ ಕಾಣಿಸ್ತಿದೆಯಲ್ಲ, ನಾನು ಬೇರೆ ಕ್ಲೀನಾಗೆ ವಿಡಿಯೋ ಮಾಡಲಿಲ್ಲ. ಇಷ್ಟು ದಿನ ಬರೀ ಬ್ಲೂಟೂತ್ ಇತ್ತು. ಬೇಕಾದ್ರೆ ನೀವು ಫಸ್ಟ್ ವಿಡಿಯೋದೆಲ್ಲ ನೋಡಿ, ಬ್ಲೂಟೂತೆ ಮೈಕ್. ನನಗೆ ಬ್ಲೂಟೂತ್ ಕನೆಕ್ಟ್ ಮಾಡ್ಕೊ. ಬ್ಲೂಟೂತ್ ಯಾಕಂದ್ರೆ ಇಲ್ಲಿರೋದೆಲ್ಲ ನೆಕ್ ಬ್ಯಾಂಡ್ ಥರ ವಾಯ್ಸ್ ಕೇಳಿಸೋದು ಓಕೆ. ಈ ಸತಿ ಇಷ್ಟೇ ಇದೆ, ಇದರಲ್ಲೇ ಇಟ್ಕೊಬಿಟ್ಟಿದೆ. ಹಿಂಗೆ ಕ್ಲೀನಾಗಿ ಇಟ್ಕೊಂಡಿರಲಿಲ್ಲ. ಸೊ ಅದಕ್ಕೋಸ್ಕರ ಮೈಕ್ ಕಂಡಿರಲಿಲ್ಲ. ಇವಾಗ ಮೈಕ್ ಕಾಣಿಸ್ತಿದೆ ಅಲ್ವಾ. ಬನ್ನಿ ವಾಕಿಂಗ್ ಮಾಡ್ಕೊಂಡು. ಒಂದು ಜಾಗ ಸಕ್ಕತ್ತಾಗೈತೆ, ಬಾದಾಮಲ್ಲಿ ಚೆನ್ನಾಗಿ ಮಾಡ್ತಾರೆ, ಕುಡಿಯೋಕೆ ಹೋಗೋಣ. ಅಂಗಡಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕೆ ಅಂಗಡಿ ವಿಡಿಯೋ ಮಾಡಿದ್ರೆ ಪ್ರಮೋಷನ್ ಅನ್ಕೊಬಿಡ್ತಾರೆ. ಬಾದಾಮಲ್ಲೂ ಇಲ್ಲ ಅಂತ ಅಂದ್ರು, ಬಾದಾಮ್ ಪುಡಿ ಇಲ್ಲ. ಅದಕ್ಕೆ ಟೀ ಕಾಫಿ ಐತೆ ಅಂದ್ರು. ನಂಗೆ ಟೀ ಕಾಫಿ ಬೇಡ, ಜ್ಯೂಸ್ ಯಾವ್ದಿದೆ? ಫೋಕಸ್ ಬ್ಲೂಬೆರಿ ಚಿಯಾ ಜ್ಯೂಸ್ ಅಂತ. ಚಿಯಾ ಸೀಡ್ಸ್ ಬರುತ್ತಲ್ಲ, ಚಿಯಾ ಸೀಡ್ಸ್ ಡಯಟಿಂಗ್ ಇದರಲ್ಲಿ ನೋಡಿದೆ. ಚಿಯಾ ಸೀಡ್ಸ್ ನ ಬೆಳಿಗ್ಗೆ ನೀರಲ್ಲಿ ನೆನೆಸ್ಕೊಂಡು ಹಾಲು ಹೊಟ್ಟೆಲೆ ಕುಡಿದ್ರೆ ಡಯಟಿಂಗ್ ಇದಕ್ಕೆ ಒಳ್ಳೇದು, ಫ್ಯಾಟ್ ಲಾಸ್ಗೆ ಅಂತ ಹೇಳಿದ್ರು. ಸೊ ಫಸ್ಟ್ ಟೈಮ್ ಚಿಯಾ ಜ್ಯೂಸ್ ನೋಡಿದ್ದೀನಿ. ಫಸ್ಟ್ ಅಂಗಡಿ ವಿಡಿಯೋ ಮಾಡ್ಕೊಳ್ಳಲಿಲ್ಲ, ಯಾಕೆ ಹೇಳಿ ಪ್ರಮೋಷನ್ ವಿಡಿಯೋ ಅಂತ ಹೊಡ್ತಾರೆ. ಸೊ ಅದಕ್ಕೋಸ್ಕರ ಚೆನ್ನಾಗಿ ಚಿಯಾ ಸೀಡ್ಸ್ ಅಲ್ಲಲ್ಲೇ ಸಿಗೋದು. ನಾವ್ ಯಾವಾಗ ಗೊತ್ತಾ ಜಾಸ್ತಿ ಚಿಯಾ ಸೀಡ್ಸ್ ನಂಗೆ ನೆನಪಿರೋದು ಅಂದ್ರೆ ಫಲೂಡಾದಾಗೆ ಹಾಕೊಡ್ತಾರೆ, ಅದಷ್ಟೇ ನೆನಪಿದ್ದು. ಬಟ್ ಚಿಯಾ ಜ್ಯೂಸ್ ಫಸ್ಟ್ ಟೈಮ್ ಕುಡಿತಾರೆ. ನಾನು ಅಂತ ಕರೆ ಆಯ್ತು ಅಂದ್ರೆ, ನಾನು ಅಕಸ್ಮಾತ್ ಬೇಗ ರೆಡಿ ಆಗಿರ್ಲಿಲ್ಲ ಅಂತಿದ್ರೆ ಇವಾಗ ಇದೊಳ್ಳಿ ಅರ್ಜೆಂಟಾಗಿ ರೆಡಿ ಆಗಬೇಕಿತ್ತು. ಹೊರತು ಅಂದಿದ್ರು. ಬಟ್ ಇವಾಗ ಮಾರತಳ್ಳಿ ಅಂತ ಲೊಕೇಶನ್. ಇದ್ ಮಾಡಪ್ಪ, ಎದ್ದಿ ಬೇಗ ಹೋಗ್ರಪ್ಪ ಅಂತ ಸರ್ವೆ ಹೇಳಿದ್ರು. ನಾನು ರೆಡಿ ಆಗಿದ್ದೀನಿ. ಇನ್ನೂ ಸರ್ವೇರ್ ಅಂದ್ರೆ ನಾನು ಡ್ರೈವರ್ ಅಲ್ಲ, ಸರ್ವೆ ಮಾಡೋರು ಇನ್ನೂ ರೆಡಿ ಆಗಿಲ್ಲ. ಸರ್ವೆ ಹೆಲ್ಪರ್ಗಳು, ಸರ್ವೆ ಇಂಜಿನಿಯರು ಎಲ್ದು ರೆಡಿ ಆಗಿಲ್ಲ. ಸರ್ ಹೇಳಿದ್ನಲ್ಲ ನೆನ್ನೆನೆ ಅಂತ ಹೇಳಿದ್ರು. ಸರ್ ನಾನು ರೆಡಿ ಆಗಿದ್ದೀನಿ ಸರ್. ಅವ್ರೇನು ಇದಾಗಿಲ್ಲ ನೋಡಿ. ಅದಕ್ಕೆ ಟೈಮ್ ಟು ಟೈಮ್ ಬೇಗ ಎದ್ದು ನಮ್ದು ಏನಾಯ್ತು ನಮ್ಮ ಕೆಲಸ ಮಾಡಿ ಮುಗಿಸ್ಬಿಟ್ರೆ ನೋಡಪ್ಪ. ಇವಾಗ ಆರಾಮಾಗಿ ಮಾರತಳ್ಳಿಗೆ ಹೋಗ್ಬೇಕಂತೆ. ಹೋಗ್ಬಿಟ್ಟು ಅವ್ರನ್ನ ಎಬ್ಬರಿಸಿ ರೆಡಿ ಮಾಡಿಸ್ಬೇಕು. ನಮ್ಮ ಅಣ್ಣ ಯಾರ ಹತ್ರ ನಾವು ಫೋನಲ್ಲಿ ಮಾತಾಡ್ತವ್ರೆ. ಬನ್ನಿ ಎದ್ದವ್ರ. ಹಾಯ್, ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ರೆಡಿ ಆದ್ರೆ ಎಲ್ಲರೂ? ಯಾರು ಮನಗ ಫುಲ್ಲು ಶಿಸ್ತಾಗಿ. ವಾಟ್ ಹ್ಯಾಪನ್ ದೋಸ್ತ್? ಏನು ಹಂಗೆ ಆಯ್ತಾ ಇರೋದು. ನಿಮ್ಮನಿಂದ ಕಂಟಿನ್ಯೂಸ್ ಆಗಿ ಮಾಡ್ಬೇಕು. ಇವಾಗ ಅಲ್ಲೇ ಅರ್ಧ ಎಡಿಟ್ ಮಾಡಿದೀನಿ. ಇವತ್ತೊಂದೇನೆ ಮೈಕ್ ಬಂದಿತ್ತು. ಆಮೇಲೆ ನೋಡ್ಕೋಣ. ಬುಕ್ ಬರೀತವ್ರೆ ಅಣ್ಣ. ಹೆಂಗೆ ಹೋದ್ರು ಬುಕ್ ಬರೀಲೇಬೇಕು ಅಲ್ವಾ ಅಣ್ಣ. ರೀಡಿಂಗ್ ಫೋಟೋ ತಕೊಂಡಿಲ್ಲ ಅಣ್ಣ ನಾನು. ಸೈನ್ ಹಾಕ್ಬಿಡಿ. ನಾನು
ಹಾ ರೀಡಿಂಗ್ ಫೋಟೋನುವೆ ಆಮೇಲೆ ನೆನ್ನೆ ಎಲ್ಲೆಲ್ಲಿ ಹೋಗಿದ್ರು ಅಂತ ಗೊತ್ತಿಲ್ಲ ಅದನ್ನ ಬರ್ದ್ಬಿಡಿ ಅದನ್ನ ಆಮೇಲೆ ನಾನು ಇವ್ರನ್ನ ಕೇಳಿ ಹಾ ಯಾಕಣ ಏನ್ ಹಂಗ್ ಶಾಕ್ ಆಗ್ಬಿಟ್ರಿ ಶಾಕ್ ಆಗ್ಬಿಡಿ ಹಂಗೆಲ್ಲ ನೀವು ನಮ್ಮ ಫ್ರೆಂಡ್ ಏನ್ ಮಾಡ್ತಿದ್ದಾರೆ ರೆಡಿ ಆದ್ರ ಅಣ್ಣ ಅಲ್ಲ ಅಣ್ಣ ಬ್ರಷ್ನ ಈಚೆ ಕಡೆ ಇಕ್ಕಬೇಕು ಇವಾಗ ಹೋಗಿದ್ರ ಹಾ ಮತ್ತೆ ಅವಾಗೆಲ್ಲ ಸ್ನಾನ ಏನೋ ಮಾಡ್ತಾನೆ ಇರ್ಲಿಲ್ವಲ್ಲ ಅವರು ಸೊ ಫೈನಲ್ ಎಲ್ಲ ರೆಡಿ ಆಗೋರೆ ನಮ್ಗೆ ಗಾಡಿ ತಗೋಬಾ ಅಂತ ಅಂದ್ರು ನಮ್ದೇನ್ ಗೊತ್ತಾ DPR ರೀಡಿಂಗ್ ಬರುತ್ತಲ್ಲ ಗಾಡಿ ರೀಡಿಂಗು ಎಷ್ಟು ಕಿಲೋಮೀಟರ್ ಓಡೈತೆ ಅಂತ ಈ ಬುಕ್ ಬರ್ದು ಈ ಬುಕ್ಕಿಂದ ತಿರುಗಿ ಗ್ರೂಪ್ ಅಪ್ಲೋಡ್ ಮಾಡ್ಬೇಕು ರೀಡಿಂಗ್ ಅದು ಗಾಡೀಲಿ ಬರುತ್ತಲ್ಲ ರೀಡಿಂಗ್ ಅದುವೇ ಈ ಬುಕ್ಕಲ್ಲಿ ಬರ್ದಿರೋದು ಸೈಟ್ ಇಂಜಿನಿಯರ್ದು ಇಬ್ರದ್ದು ಸೈನ್ ಹಾಕ್ಸ್ಕೊಂಡು ಸರಿ ಸೈಟ್ ಇಂಜಿನಿಯರ್ ಒಬ್ರೆ ಹೆಸರು ಸೈನ್ ಎರಡು ಬರ್ಬೇಕಲ್ಲಿ ನಾನು ನೋಡಿ ಇಬ್ರದ್ದು ಅಂತ ಹೇಳಿ ಅದಾದ ತಕ್ಷಣ ಗ್ರೂಪ್ ಅಪ್ಲೋಡ್ ಮಾಡ್ಬೇಕು ಬನ್ನಿ ನಮ್ ಗಾಡಿ ತಗೊಂಡು ಹೊರಡೋದ ನಾನು ಡೀಸೆಲ್ ಬೇರೆ ಇಲ್ಲ ಡೀಸೆಲ್ ಹಾಕ್ಸ್ಕೋಬೇಕು ಅಲ್ಲೇ ನಿಯರ್ ಬೈ ಬರ್ತೀವಿ ಅಂತ ಅಂದ್ರು ಒಂದೇ ಒಂದು ಪಾಯಿಂಟ್ ಐತೆ ನೋಡಿ ಒಂದೇ ಒಂದು ಪಾಯಿಂಟ್ ಐತೆ ಸರ್ವಿಸ್ಗೆ ಹೋಗ್ಬೇಕು ಗಾಡಿ ಸರ್ವಿಸ್ಗೆ ಹೋಗ್ಬೇಕು ಅಂತ ತಕ್ಷಣ ನೆನಪಾಯ್ತು ಇಂಜಿನ್ ಆಯಿಲ್ ಕೂಲೆಂಟ್ ಆಯಿಲ್ ಎರಡು ಚೆಕ್ ಮಾಡ್ಕತೇರಿ ಅಂದ್ರು ಚೆಕ್ ಮಾಡೋದು ಇವಾಗ ಇವತ್ತು ನಾವು ಹೋಯ್ತಾ ಇರೋದು ಎಲ್ಲಿಂದ ಗೊತ್ತಾ ಮಿನಿ ವಿಧಾನಸೌಧ ಅದು ಸಾರಿ ಅದು ನಮ್ಮೂರು ಇಲ್ಲಿ ವಿಧಾನಸೌಧ ನೋಡಿ ವಿಧಾನಸೌಧದ ಮುಂದೆ ಹೋಗ್ತಾ ಇದೀವಿ ಎಷ್ಟು ಚೆನ್ನಾಗಿದೆ ವಿಧಾನಸೌಧ ಬೆಂಗಳೂರಲ್ಲಿದ್ದು ಇದೆ 2ನೇ ಸತಿನೋ 3ನೇ ಸತಿ ನಾನು ಅಷ್ಟೇ ನೋಡ್ತಾ ಇರೋದು ವಿಧಾನಸೌಧನ ಚೆನ್ನಾಗಿದೆ ಆ ರೋಡಲ್ಲಿ ಫೋಟೋ ಶೂಟೇ ಜಾಸ್ತಿ ಪ್ರೀ ವೆಡ್ಡಿಂಗ್ ಶೂಟ್ ಬೆಳಿಗ್ಗೆ ಯಾರು ಇರಲ್ವಲ್ಲ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ತಾ ಇರ್ತಾರೆ ಮಾತಾಡ್ಕೊಂಡು ನಾವು ಲೆಫ್ಟ್ ಹೋಗ್ಬೇಕಿತ್ತು ಸ್ಟ್ರೈಟ್ ಬಂದ್ಬಿಟ್ಟು ಈ ರೋಡ್ ಹೋಗುತ್ತೆ ಬಟ್ ಲೆಫ್ಟ್ ಆದ್ರೆ ನೋಡಿ ಫ್ರೀ ಆಗಿ ಹೋಗ್ತಾರೆ ಸ್ಟ್ರೈಟ್ ಇತ್ತು ಇದು ಇಲ್ಲೊಬ್ಬ ಗಾಡಿಯವನು ಇದೊಂದು ಗಾಡಿಯಿಂದನೇ ಟ್ರಾಫಿಕ್ ಆಗಿರೋದು ಯಾವ ಗಾಡಿ ಗೊತ್ತಾ ನೋಡಿ ಅಲ್ಲಿ ಜೈಲು ರೈಟ್ ಸೈಡ್ ಇಂಡಿಕೇಟರ್ ಹಾಕೊಂಡು ನಿಂತ್ಕೊಬಿಟ್ಟವನೆ ಹೋಗ್ತಾನೆ ಇಲ್ಲ ಮೂನೇ ಆಯ್ತಲ್ಲ ಆದ್ರೆ ಪಕ್ಕದಲ್ಲಿ ನೋಡಿ ಎಲ್ಲ ಹೋಯ್ತವ್ರೆ ಹಿಂದೆಗಡೆನೂ ಅಷ್ಟೇ ನೋಡಿ ಎಷ್ಟು ಟ್ರಾಫಿಕ್ ಆಗೈತೆ ಪಕ್ಕದವ್ರಾದ್ರೆ ಹೋಯ್ತಾವ್ರೆ ನಾವು ಲೆಫ್ಟ್ ತಗೊಂಡು ಹೋಗ್ಬೇಕಿತ್ತು ಮಿಸ್ ಆಗಿ ಬಂದ್ಬಿಟ್ಟು ಅದು ಆಕ್ಚುಲಿ ಒಂದು ಮೈಕಲ್ ವಾಯ್ಸ್ ಬಂದೇ ಇಲ್ಲ ಯಾಕೆ ಮೈಕ್ ಚಾರ್ಜರ್ ಇಲ್ದೇ ಆಫ್ ಆಗ್ಬಿಟ್ಟೈತೆ ನೋಡ್ಕೊಂಡೇ ಇಲ್ಲ ಟ್ರಾಫಿಕ್ ಅಲ್ಲಿ ಅದಕ್ಕೆ ಮೈಕ್ ಚೇಂಜ್ ಮಾಡಿದೆ ಅದಕ್ಕೆ ವಾಯ್ಸ್ ಓವರ್ ಕೊಡ್ತೀನಿ ಆಮೇಲಿಂದ ಲಿಪ್ ಮೂವ್ಮೆಂಟ್ ಇದು ಮಾಡ್ಕೊಂಡು ವಾಯ್ಸ್ ಓವರ್ ಕೊಡ್ತೀನಿ ಬಟ್ ಇಲ್ಲಿ ತಿಂಡಿ ಐತೆ ಲೀಸ್ ಕ್ಲೇ ತಿಂಡಿನ ಅಂತ ಅಂದ್ರು ಸೊ ಫೈನಲಿ ನಾಷ್ಟಾ ಎತ್ಕೊ ಬಂದವ್ರೆ ಚಟ್ನಿ ಅವ್ರಿಗೆ ಅವರೇ ತಗೊಂಡ್ರ ಚಟ್ನಿ ಯಾಕೆ ಅಷ್ಟೊಂದು ಯಾರ ಹತ್ರ ಚೆಕಿಂಗ್ ಮಾಡ್ತಿದ್ರು ಅವರು ಏನ್ ಚೆಕ್ ಡೋರ್ ತೆಗ್ದ್ಬಿಟ್ಟಾಕಪ್ಪ ಯಪ್ಪ ಏನ್ ಹುಡುಕ್ತಾ ಇದ್ದೀರಾ ನನ್ನ ಮೊಬೈಲು ನನ್ನ ಕೇಳಿದ್ರೆ ಇದೊಳ್ಳೆ ಸರಿ ಅಂತ ಡೀಸೆಲ್ ಹಾಕ್ಸ್ಕೋಬೇಕು ಬೇಗ ಪಟ್ಟಂತ ಅಯ್ಯೋ ಡೀಸೆಲ್ ಹಾಕ್ಸ್ಕೊಳಕ್ಕೆ ಅಂತ ಬಂದು ಇಲ್ಲಿ ನೋಡಿದ್ರೆ ಹೆವಿ ಟ್ರಾಫಿಕ್ಕು ಡೀಸೆಲ್ ಹಾಕ್ತಾರೆ ಆದ್ರೂ ಹಾ ಹೋಗೋಣ ಗೊತ್ತಿಲ್ಲ ಅಣ್ಣ ಲಾಗ್ ಮಾಡ್ತೀನಿ ಅಣ್ಣ 1 ಪಾಯಿಂಟ್ ಇತ್ತು 2 ಪಾಯಿಂಟ್ ಆಯ್ತು ಇಲ್ಲ ನಮ್ಗೆ ಎಲ್ಲ ಮುಖ ತೋರಿಸ್ಲಿಲ್ಲ ಬಿಡಿ ತಿಂಡಿ ಸೈಟು ನಿಮ್ನ ಅಂತೂ ಇಂತೂ ನಜ್ಜಿ ಲೊಕೇಶನ್ ಬಂದು ಇದೆಲ್ಲೆಲ್ಲ ಸುತ್ತಾಡ್ಕೊಂಡು ತಿಂಡಿ ನೋಡಿ ಇವಾಗ ಮಾಡ್ಕೊತಾ ಇದೀವಿ ಎಷ್ಟು ಮನದ ಟೈಮು 11 ಗಂಟೆಲಿ ನಾಷ್ಟ ನೋಡಿ ಹೆಂಗೆ ಬನ್ನಿ ಅವ್ನ ಅಜ್ಜಿ ಫಸ್ಟ್ ಹೊಟ್ಟೆ ಹಸಿದಿದೆ ನಾಷ್ಟ ಮಾಡೋದವಲ್ಲ ಅದು ಲೊಕೇಶನ್ ಅಲ್ಲ ಬೇರೆ ಕಡೆ ಇನ್ನೊಂದ್ ಕಡೆ ಕರ್ಕೊಂಡ್ ಬಂದವ್ರೆ ನೋಡಿ ಆಪರೇಟರ್ ಇನ್ನು ಇವಾಗ ನಾಷ್ಟ ಮಾಡ್ತವ್ರೆ ಅಲ್ಲಿ ಮನೋಜ ಅಲ್ಲಿ ಹೋಗಿ ಮಿಷಿನ್ ಸೆಟ್ ಮಾಡ್ತಾವನೆ ಅವನು ಕಲ್ತ್ಕೊಬಿಟ್ಟ ಮಿಷಿನ್ ಸೆಟ್ ಮಾಡೋದಿಲ್ಲ ಸೊ ಇಲ್ಲಿಂದ ಸರ್ವೆ ಸ್ಟಾರ್ಟ್ ಇವತ್ತು ಇಲ್ಲಿಂದ ಸರ್ವೆ ಮಾಡ್ಕೊಂಡು ಕೆಳಗಡೆ ಆದಂಗೆ ಹೋಗ್ಬೇಕು ಇವ್ರು ಹಿಂಗಿನ್ ಸರ್ವೆ ಮಾಡ್ಕೊಂಡು ಹೋಯ್ತಾ ಇವ್ರು ಹೇಳೋ ಲೊಕೇಶನ್ಗೆ ಹೋಗ್ಬೇಕು ನಾನು ಆದ್ರೂ ಇವಿ ಕಾಲ್ ನೋವು ಟ್ರಾಫಿಕ್ ಅಲ್ಲಂತೂ ಕಾಲೇ ನೋವು ಬಂದು ಬನ್ನಿ ಇನ್ನು ಇವರು ತಿಂಡಿ ಮಾಡ್ತಾವ್ರೆ ತಿಂಡಿ ಮಾಡ್ಕೊಂಡು ಹೋಗ್ಲಿ ಕೆಲಸ ಶುರು ಮಾಡ್ಲಿ ಫುಲ್ ಗರಂ ಆಗ್ಬಿಟ್ಟವನಿ ನಮ್ಮ ಸರ್ವೆ ಆಪರೇಟರ್ಗೆ ನೋಡಿ ಆ ಕಡೆ ಅವನೇ ಇವ್ರು ಯಾರೋ ಮರೆ ಆಗ್ಬಿಟ್ಟು ಬಂದ್ರು ನೋಡಿ ಅವ್ರಿಗೆ ನಮ್ಮ ಮನಜ ಫುಲ್ ಉರ್ಸಾಕ್ಬಿಟ್ಟವನೆ ಕಂಟ್ರೋಲ್ ಪಾಯಿಂಟ್ ಅದು ಇದು ಅನ್ಕಂಡು ನಿಮ್ಗೆ ಹೇಳಿದ್ರು ಅರ್ಥ ಆಗಲ್ಲ ಬಟ್ ಅವ್ರು ವಿಡಿಯೋ ನೋಡ್ತಾ ಇರ್ತಾರೆ ಅವ್ರಿಗೂ ಅರ್ಥ ಇದೆ ಬಿಡಿ ನೀವು ನೋಡ್ತಾ ಇಲ್ವೇನಾ ಅದ್ರ ಮನಜ ಒಂದು ಇವತ್ತಿನ ವಿಡಿಯೋ ಮಾಡಿದ್ರೆ ಚೆನ್ನಾಗಿ ಗೊತ್ತಿರ್ತಾನೆ ಎಡಿಟ್ ಮಾಡಿರೋದು ಇದೆಲ್ಲ ಬಂದ್ರು ಬನ್ನಿ ಸರ್ ಎಲ್ಲಂತೆ ಬಂದ್ರು ಸರ್ ಅಪಾಯಿಂಟ್ಮೆಂಟ್ ಹತ್ರನಾ ಯಾರು ಇವ್ರು ಸರ್ ಇವರು ಬಂದ್ರು ಸರ್ ಅವಾಗ್ಲೇ ಎಲ್ಲಿ ನಾಷ್ಟ ಮಾಡಿದ್ವು ಅಲ್ಲಿಗೆ ಬಂದು ತಿರ್ಗಾ ಇಲ್ಲಿ ಅಲ್ಲೆಲ್ಲ ನಿಂತ್ಕೊಂಡು ಮಿಷಿನ್ ಸೆಟ್ ಮಾಡ್ಕೋತವ್ರೆ ಸರ್ ಅವ್ರಲ್ಲಿ ಹಂಗೆಲ್ಲ ಹೋಗಿಲ್ಲ ವಿಡಿಯೋ ಮಾಡ್ಕೊಂಡು ನೋಡಿ ಅಪಾರ್ಟ್ಮೆಂಟ್ಗಳು ಹೆಂಗವೆ ಒಂದೇ ಲೆವೆಲ್ಗೆ ಒಂದೇ ಕಲರ್ ಸುತ್ತಮುತ್ತ ಇದು ಹಳೇದು ಇದು ಹೊಸದು ಪವರ್ ಬ್ಯಾಂಕ್ ಬೇಡ ಅಂದ್ರಪ್ಪ
ಏನು 20,000 mAh ಬ್ಯಾಟ್ರಿ? ಏನು ಹೇಳಿ? 20,000 mAh ಬ್ಯಾಟ್ರಿ. ನಿಮ್ಮ ಫೋನ್ ಕೆಪಾಸಿಟಿ ಎಷ್ಟು ಬ್ಯಾಟ್ರಿ ಪಿಕಪ್? 5,000 mAh ಬ್ಯಾಟ್ರಿ. 6,300 ಆಯ್ತು ತಗೊಳಪ್ಪ. 7,000ನೇ ಅನ್ಕೊಳ್ಳಿ. 20,000 mAh ಅಲ್ಲಿ 7,000 ಇಲ್ಲಿ. ಏನೋ ಮಾಡ್ತಿದ್ಯಾ? ಸ್ನ್ಯಾಪ್ ಆಗ್ತಿದ್ಯಾ ಆ ನಾಯಿಗಳನ್ನ? ಬೊಗ್ಳುತ್ತದಲ್ಲ ಹೆಂಗಾಯ್ತು ಏನು? ಅಯ್ಯೋ ಅಯ್ಯೋ, ನಿಮ್ಮ ಬಾಸ್ ಎಲ್ಲ ಹೋಯ್ತವ್ರೆ ಸೈಡ್ಗೆ ಎಲ್ಲ ನೋಡ್ಕೊಬರಕ್ಕೆ. ಗುರುಗಳು ನಮ್ಮ ಗುರುಗಳು. ಇದು ಕಾಮಿಡಿ ಏನಾಯ್ತು ಗೊತ್ತಾ? ಇಲ್ಲೊಂದು ನಾಯಿ ನೋಡ್ದು ತಡ್ರಿ, ನಾಯಿನ ತೋರಿಸ್ಕೊಡ್ತೀನಿ ಬೇಕಾರೆ. ಅಲ್ಲಿ ಕೂತಿದ್ಯಲ್ಲ ನಾನ್ರಿ ಅಲ್ಲಿ ನಾಯಿ. ಮನಜ ಅದ್ರ ಹೆಸರು ಕೇಳ್ದ, ನನಗೆ ಗೊತ್ತಿಲ್ಲ ಆಗೋಣ ಅಂತ ಅಂದೆ. ಅಲ್ಲಿ 3 ನಾಯಿ ಇವೆ ಟೋಟಲ್ ನೋಡಿ, 3 ನಾಯಿ ಇವೆ. ಒಂದು ರ್ಯಾಟ್ ವೀಲರು, ಇನ್ನೊಂದು ಹೆಸರು ಗೊತ್ತಿಲ್ಲ, ಇದು ಹೆಸರು ಗೊತ್ತಿಲ್ಲ ಅಂತ ಅಂದೆ. ಸರಿ ಆಯ್ತು. ಇವರಲ್ಲಿ ಇವರು ಅವರಲ್ಲ, ಗುರುಗಳು ನಮ್ಮ ಗುರುಗಳು ಅಂತ ಮನಜ. ಇವ್ರು ಹೇಳ್ತವ್ರೆ ಒಂದು ಹೆಸರು ಪಿಟ್ಬುಲ್ ಅಂತ ಅಂದರು. ಓಕೆ ಆಯಿತು ಸರಿ ಅಂತ ಹೇಳ್ದು. ನಮ್ಮ ಮನೇಲಿ ಸಾಕಿದ್ವಿ ಹಂಗೆ ಹಿಂಗೆ ಅಂತ. ಅದಕ್ಕೆ ಮನಜ ಏನಂದ ಹೇಳ? ಅದೆಲ್ಲ ಕಣ, ಬೈಕ್ಗಳು ಕೇಳಿದ್ರೆ ಯಾವ ಬೈಕ್ ಬೇಕು, ಎಲ್ಲ ಬೈಕು ಅವೇ ಅಂತ ಹೇಳ್ದಲ್ಲ. ಯಾವ್ದೋ ಮಾಮೂಲಿ ಯಾವ್ದೋ ಒಳ್ಳೆ ರಿಚ್ ಆಗಿರೋ ಬೈಕ್ ಅಂತ. ಅದಕ್ಕೆ ಅದ್ರಲ್ಲಿ ತಿರ್ಗ ರೇಗಿಸ್ತವನೆ. ಇವಾಗ ಗೂಗಲ್ ಫೋಟೋಸ್ ಯಾಕೆ ಎದುರುಗಡೆ ಕಣ್ಮುಂದೆನೇ ಆಯ್ತಲ್ಲ, ಅದನ್ನ ನೋಡ್ತಾ ಇದ್ದೀವಿ. ಗೂಗಲ್ ಫೋಟೋ ತೋರಿಸಿ ಏನು ಯೂಸು? ನಿಮ್ಮ ಮನೇಲಿ ಇರೋ ಫೋಟೋ ತೋರಿಸಿ ಅಂತ ಕೇಳಿದ್ರೆ ಚಾರ್ಜರ್ ಇಲ್ಲ. ಗೂಗಲ್ ಫೋಟೋ ತೋರ್ಸೋಕೈತದಂತೆ, ಮನೇಲಿರೋ ನಾಯಿ ಫೋಟೋ ತೋರ್ಸೋಕ್ಕಾಗುತ್ತೆ, ಚಾರ್ಜರ್. ಪವರ್ ಬ್ಯಾಂಕ್ ಕೊಡ್ತೀನಿ. ಆಯ್ತು ಅಣ್ಣ, ನಿನ್ನ ಹತ್ರ ಪವರ್ ಬ್ಯಾಂಕ್ ಐತಲ್ಲ ಕೊಡೋಣ ಅಂತ ಮನದ. ಇವಾಗ ಏನೋ ಹುಡುಕ್ತಾವ್ರೆ. ಇವತ್ತಿನ ಮಧ್ಯಾಹ್ನದ ಊಟ ದಾಲ್ ಕಿಚಡಿ. ಬೇಡ ಏನೆಲ್ಲ ತೋರ್ಸೋದು ಕ್ಲೀನಾಗಿ. ಆಗ್ಲಿಕಾಯಿ ರೋಸ್ಟ್ ವಿಡಿಯೋ ಈ ಫೋನ್ ಇಂದ ವಿಡಿಯೋ ಮಾಡದ ಚೆನ್ನಾಗ್ ಬರಲ್ಲ ಅಂತಾನೆ ಬಿಡಿ, ಆಮೇಲಿಂದ ಮಾಡಿದ್ರೆ ರೂಮ್ ಹೋದ್ಮೇಲೆ ಇವನು ಗುರುಗಳು ಅವನ ಫೋನಿಂದ ನಿಜ ಮಾಡ್ತೀರಿ. ಮಾಡದ ಬಿಡಿ, ಆಮೇಲಿಂದ ಮಾಡಿ. ನಂಬರ್ ಸೇವ್ ಆಗಿಲ್ಲ ತಾನೆ, ಬೇರೆ ನಂಬರಿಂದ ಮಾಡಿದ್ರೆ. ಸೊ ಅಂತೂ ಫೈನಲಿ ಬಂದವರು ಮಾತ್ರ 9:15 ಟೈಮ್ ತೋರಿಸ್ತಿತ್ತು. ಕರೆಕ್ಟಾಗಿ ಬಂದು 9:20 ಆಗಿತ್ತು. ಹೊಟ್ಟೆ ತುಂಬ ಹಸಿತಾ ಇದೆ, ಮೈಕೈ ಅಂತೂ ತುಂಬ ನೋಡ್ತಾ ಇದೆ. ಊಟ ಬಂದಿದೆ ಅಂತೆ. ಯಾರು ಯಾವಾಗ ನಿಲ್ಲಿಸ್ಬಿಟ್ಟು ರೂಮ್ಗೆ ಯಾರಿನಿ ಊಟ ಮಾಡ್ಬಿಟ್ಟು ಒಳ್ಳೆ ನಿದ್ದೆ ಮಾಡಬೇಕು. ಈಗ ನಾಳೆ ಗಾಡಿ ಬೇರೆ ಸರ್ವಿಸಿಗೆ ಬಿಡಬೇಕು ಮೈಸೂರು ರೋಡಲ್ಲಂತೆ. ನಾಳೆ ಗಾಡಿ ತಗೊಂಡೋಗಿ ಸರ್ವಿಸಿಗೆ ಬಿಟ್ಬಿಟ್ಟು ಆಮೇಲೆ ಹೋಗ್ಬೇಕು. ಫಸ್ಟ್ ಈಗ ಹೋಗಿ ಹೊಟ್ಟೆ ತುಂಬ ಊಟ ಮಾಡಬೇಕು. ನೀವೆಲ್ಲ ಊಟ ಮಾಡಿದ್ರೆ ಎಲ್ಲರೂ ಊಟ ಮಾಡಿದ್ರೆ ಅಂದ್ಕೊಂಡು ಇವತ್ತಿನ ಲಾಗಿಲ್ ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆ ಸಿಗುವ. ಬಾಯ್, ಗುಡ್ ನೈಟ್.